ನಮಸ್ತೆ ಸ್ನೇಹಿತರೆ, ಶ್ರೀಕಲ್ಪತರು ಮಡಿಲಲ್ಲಿ ಸೇವಾಶ್ರಮ ನಮ್ಮ ಈ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು. ಸ್ನೇಹಿತರೆ, IPLನಲ್ಲಿ RCB ಪರ ಬ್ಯಾಟಿಂಗ್ ಅಬ್ಬರ ಎಬ್ಬಿಸಿ ದೇಶಿ ಕ್ರಿಕೆಟ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿ 2 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಆಟಗಾರನಿಗೆ ಟೀಮ್ ಇಂಡಿಯಾದಲ್ಲಿ ಯಾಕೆ ಜಾಗ ಸಿಗುತ್ತಿಲ್ಲ? ಹೌದು, ನಾವು ಮಾತನಾಡುತ್ತಿರುವುದು ರಜತ್ ಪಾಟಿದಾರ್ ಬಗ್ಗೆ. ಇಷ್ಟೆಲ್ಲ ಸಾಧನೆ ಮಾಡಿದರೂ ಪಾಟಿದಾರ್ ಅವರನ್ನು ಯಾಕೆ ಕಡೆಗಣಿಸಲಾಗುತ್ತಿದೆ? BCCI ಆಯ್ಕೆಗಾರರ ಲೆಕ್ಕಾಚಾರವೇನು? ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ರಜತ್ ಪಾಟಿದಾರ್ ಅವರು ದೇಶಿ ಕ್ರಿಕೆಟ್ ಅಂದರೆ ರಣಜಿ ಟ್ರೋಫಿ ಮತ್ತು IPLನಲ್ಲಿ ಸ್ಥಿರವಾದ ಪ್ರದರ್ಶನ ನೀಡುತ್ತಾ ಬಂದಿದ್ದಾರೆ. ಪ್ರೆಷರ್ ಮ್ಯಾಚ್ಗಳಲ್ಲಿ ಅಂದರೆ ನರ್ವ್ ವ್ರ್ಯಾಕಿಂಗ್ ಟೂರ್ನಮೆಂಟ್ಗಳಲ್ಲೂ ಶತಕ ಹಾಗೂ ಅರ್ಧಶತಕ ಸಿಡಿಸಿ ತಂಡವನ್ನು ಗೆಲ್ಲಿಸಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ ಅಂದರೆ ಮಿಡಲ್ ಆರ್ಡರ್ ವೇಗವಾಗಿ ರನ್ ಗಳಿಸುವ ಮತ್ತು ಸ್ಪಿನ್ನರ್ಗಳ ವಿರುದ್ಧ ಅದ್ಭುತವಾಗಿ ಆಡುವ ಕಲೆ ಅವರಿಗೆ ಕರಗತವಾಗಿದೆ. ಈಗೆಲ್ಲ ಸಾಧನೆ ಮಾಡಿರಬೇಕಾದ್ರೆ ಆಯ್ಕೆ ಆಗದಿರಲು ಪ್ರಮುಖ ಕಾರಣಗಳೇನು? ಇದ್ರ ಬಗ್ಗೆ ಒಂದು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ನಾನು ಯೋಚನೆ ಮಾಡಿ ಈ ರೀತಿ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೆಯದಾಗಿ, ಪ್ರಸ್ತುತ ಭಾರತ ತಂಡದ ಮಧ್ಯಮ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಸಂಜು ಸ್ಯಾಮ್ಸನ್, KL ರಾಹುಲ್ ಮತ್ತು ಯುವ ಆಟಗಾರರಾದ ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ರಿಂಕು ಸಿಂಗ್ ಅವರಂಥ ದಂಡೆ ಇದೆ. ಹೀಗಾಗಿ ಸ್ಥಾನ ಸಿಗುವುದು ಕಷ್ಟವಾಗಿರಬಹುದು. ಎರಡನೆಯದಾಗಿ, ಈ ಹಿಂದೆ ಅವರಿಗೆ ಟೆಸ್ಟ್ ಅಥವಾ ಏಕದಿನ ಪಂದ್ಯಗಳಲ್ಲಿ ಅವಕಾಶ ಸಿಕ್ಕಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದುಕೊಂಡಷ್ಟು ದೊಡ್ಡ ರನ್ ಗಳಿಸಲು ಸಾಧ್ಯವಾಗಲಿಲ್ಲ. ಉದಾಹರಣೆಗೆ, ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ BCCI ಆಯ್ಕೆಗಾರರು ಅಂತಾರಾಷ್ಟ್ರೀಯ ಪಂದ್ಯಗಳ ಫಾರ್ಮ್ ಅನ್ನು ಹೆಚ್ಚು ಗಣನೆಗೆ ತೆಗೆದುಕೊಳ್ಳುತ್ತಾರೆ. ನಾಲ್ಕನೆಯದಾಗಿ, ಟೀಮ್ ಇಂಡಿಯಾ ಈಗ ಭವಿಷ್ಯದ ತಂಡವನ್ನು ಅಂದರೆ ಯಂಗ್ ಬ್ಲಡ್ ಕಟ್ಟಲು ಯೋಚಿಸುತ್ತಿದೆ. ಪಾಟಿದಾರ್ ಅವರಿಗೆ ಈಗ ಸುಮಾರು 30-32 ವರ್ಷ ಇರಬಹುದು. ಆಯ್ಕೆಗಾರರು ಇನ್ನೂ ಕಿರಿಯ ಆಟಗಾರರಿಗೆ ಆದ್ಯತೆ ನೀಡುತ್ತಿರಲೂಬಹುದು. ರಜತ್ ಪಾಟಿದಾರ್ ಅವರು ಖಂಡಿತವಾಗಿಯೂ ಒಬ್ಬ ಕ್ಲಾಸ್ ಆಟಗಾರ. ಆದರೆ ಟೀಮ್ ಇಂಡಿಯಾದಲ್ಲಿ ಸೀಟುಗಳು ಸೀಮಿತವಾಗಿವೆ. ಹಾಗಾದರೆ ನಿಮ್ಮ ಪ್ರಕಾರ ರಜತ್ ಪಾಟಿದಾರ್ ಅವರಿಗೆ ಭಾರತ ತಂಡದಲ್ಲಿ ಕಾಯಂ ಸ್ಥಾನ ಸಿಗಬೇಕಿತ್ತಾ? BCCI ಇವರನ್ನು ಕಡೆಗಣಿಸುತ್ತಿರುವುದು ಸರಿಯಾ ತಪ್ಪಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, RCB ಅಭಿಮಾನಿಗಳಿಗೆ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ರಸ್ತುತ ಭಾರತ ಕ್ರಿಕೆಟ್ ತಂಡವು ಬೇರೆ ಬೇರೆ ಸರಣಿಗಳಲ್ಲಿ, ಉದಾಹರಣೆಗೆ ಆಫ್ಘಾನಿಸ್ತಾನ ವಿರುದ್ಧದ ಏಕದಿನ ಸರಣಿ ಹಾಗೂ ಮುಂಬರುವ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸಕ್ಕಾಗಿ ಭಾಗವಹಿಸುತ್ತಿದ್ದು, ಪ್ರಮುಖ ಸ್ವರೂಪಗಳ ಆಧಾರದ ಮೇಲೆ ಸದ್ಯ ಸಕ್ರಿಯವಾಗಿರುವ ಪ್ರಮುಖ ಆಟಗಾರರ ಪಟ್ಟಿ ತಿಳಿಯೋಣ. ಬ್ಯಾಟರ್ಗಳು: ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಯಶಸ್ವಿ ಜೈಸ್ವಾಲ್, ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ. ವಿಕೆಟ್ ಕೀಪರ್ಗಳು: KL ರಾಹುಲ್, ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್. ಆಲ್ರೌಂಡರ್ಗಳು: ಶ್ರೇಯಸ್ ಅಯ್ಯರ್. ಸದ್ಯದ ಸೀಮಿತ ಓವರ್ಗಳ ಸರಣಿಗಳಿಗೆ ಇವರು ನಾಯಕರಾಗಿದ್ದಾರೆ. ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಶಿವಮ್ ದುಬೆ, ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ. ಬೌಲರ್ಗಳು: ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ಹರ್ಷಿತ್ ರಾಣಾ, ಮೊಹಮ್ಮದ್ ಸಿರಾಜ್, ಕುಲ್ದೀಪ್ ಯಾದವ್, ರವಿ ಬಿಷ್ನಾಯ್, ವರುಣ್ ಚಕ್ರವರ್ತಿ, ಪ್ರಿನ್ಸ್ ಯಾದವ್, ಹರ್ಷ ದುಬೆ, ಗುರ್ನೂರ್ ಬ್ರಾರಾ. ಸರಣಿಯಿಂದ ಸರಣಿಗೆ ಟೆಸ್ಟ್, ಒನ್ ಡೇ, T20 ಮತ್ತು ಹಿರಿಯ ಆಟಗಾರರ ವಿಶ್ರಾಂತಿಯ ಆಧಾರದ ಮೇಲೆ ಅಂತಿಮ 15 ಅಥವಾ 16 ಆಟಗಾರರ ಬಳಗವು ಬದಲಾಗುತ್ತಿರುತ್ತದೆ. ಮುಂಬರುವ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ T20 ಸರಣಿಗಳಿಗೆ ಶ್ರೇಯಸ್ ಅಯ್ಯರ್ ನಾಯಕರಾಗಿದ್ದು, ಜಸ್ಪ್ರೀತ್ ಬುಮ್ರಾ ಅವರಿಗೆ ವಿಶ್ರಾಂತಿ ನೀಡಲಾಗಿದೆ.